ಲೇಖ. ಹೇಳು ಚೈತ್ರ. ಅದಕ್ಕೆ ನನಗೆ ಪಾಲಕ್ ಪನ್ನೀರ್ ಮಾಡೋದು ಹೇಳ್ಕೊಡಿ. ಯಾಕೆ? ನೀನು ಯಾಕೆ ಮಾಡ್ತೀಯಾ? ದುಷ್ಯಂತ್ ಇಲ್ವಾ? ಅವರೇ ಎಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಅವ್ರು ಬರೋದ್ರೊಳಗೆ ನನಗೇನಾದರೂ ಮಾಡಬೇಕು ಅಂತ ಆಸೆ. ಹೇಳಿ. ಆದರೆ ಚೈತ್ರ, ನಿನಗೆ ಕಷ್ಟ ಆಗಲ್ವಾ? ನೀ ಹೇಗೆ ಮಾಡ್ತೀಯಾ? ಮೇಲಿಟ್ಟಿರೋ ಸಾಮಗ್ರಿಗಳೆಲ್ಲ ಹೇಗೆ ತಗೊಳ್ತೀಯಾ? ಇಲ್ಲ, ಎಲ್ಲ ಕೆಳಗಡೆನೇ ಇದೆ, ನೀವು ಹೇಳಿ. ಆರ್ ಯು ಶೋರ್? ಹೌದು, ಅದಕ್ಕೆ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಎಲ್ಲ ಸಾಮಾನು ಇದೆ. ಅವ್ರು ನನಗೋಸ್ಕರ ಎಷ್ಟೆಲ್ಲ ಮಾಡ್ತಾರೆ. ನಾನು ಒಂದಿನ ಸ್ಪೆಷಲ್ ಅಡುಗೆ ಮಾಡಬೇಕು ಅಂತ ಆಸೆ. ಹೇಳಿ ಅದಕ್ಕೆ ಪ್ಲೀಸ್. ಸರಿ, ಹಾಗಾದರೆ ಮೊದಲು ಪಾಲಕ್ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ ಎಲ್ಲದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊ. ಹೆಚ್ಕೊಂಡಿದ್ದೀನಿ. ಪನ್ನೀರ್ ಇದೆಯಾ? ತಂದಿದ್ದೀನಿ. ಹಲೋ 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 ಚೈತ್ರ. ಚೈತ್ರ, ಏನ್ ಮಾಡ್ತಿದ್ಯಾ? ಮೈ ಮೇಲೆ ಪ್ರಜ್ಞೆ ಬೇಡವಾ? ನೋಡಿದಿ ಬೆಂಕಿ ಅಲ್ಲ, ನಾನು ಇಲ್ದೇ ಇರ್ಬೇಕಾದ್ರೆ ಅಡುಗೆ ಮನೆಗೆ ಬರಬೇಡ ಅಂತ ಹೇಳಿರ್ಲಿಲ್ವಾ? ಏನಕ್ಕೆ ಬಂದೆ? ಏನಾದ್ರೂ ಆಗಿದ್ದಿದ್ರೆ? ನಾನು ಬರೋದ್ ಸ್ವಲ್ಪ ತಡ ಆಗಿದ್ರು ದೊಡ್ಡ ಅನಾಹುತನೇ ಆಗಿರ್ತಿತ್ತು. ಫೋನ್ ಕೆಳಗಡೆ ಬಿದ್ದಿತ್ತು, ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಇಲ್ಲಿ ಯಾಕೆ ಬಂದೆ ಚೈತ್ರ ನೀನು? ಏನಿದೆಲ್ಲ? ಅದು ನೀವು ಬರೋದ್ರೊಳಗೆ ಪಾಲಕ್ ಪನ್ನೀರ್ ಮಾಡೋಣ ಅಂತ ಅದಕ್ಕೆ ಹತ್ರ ಫೋನಲ್ಲಿ ಕೇಳ್ಕೊಂಡು ಮಾಡ್ತಾ ಇದ್ದೆ. ಫೋನ್ ಕೈಯಿಂದ ಜಾರಿ ಕೆಳಗಡೆ ಬಿತ್ತು.
ಅದನ್ನ ಎತ್ಕೊಳಕ್ಕೆ ಹೋದೆ. ಆ ಕಡೆ ಸ್ಟವ್ ಉರಿತಾ ಇತ್ತು. ದುಪ್ಪಟ್ಟಾಗ ಯಾವಾಗ ಬೆಂಕಿ ಬಿತ್ತೋ ಗೊತ್ತೇ ಆಗಲಿಲ್ಲ. ನೀನ್ ಯಾಕೆ ನನ್ನ ಮಾತು ಕೇಳಲ್ಲ ಚೈತ್ರ? ಇದನ್ನೆಲ್ಲ ಯೋಚನೆ ಮಾಡೇನೆ ಬೆಳಗ್ಗೆ ನಾನು ಅಡುಗೆನ ಮಾಡಿಟ್ಟು ಹೋಗ್ತಾ ಇರೋದು. ಯಾಕೆ ಅರ್ಥ ಆಗಲ್ಲ ನಿನಗಿದು? ನಾನು ಯಾವತ್ತಾದ್ರೂ ನೀನ್ ಯಾಕೆ ನನಗೆ ಅಡುಗೆ ಮಾಡಿ ಹಾಕಿಲ್ಲ ಅಂತ ಕೇಳಿದ್ದೀನಾ? ನಿನಗೆ ಪಾಲಕ್ ಪನ್ನೀರ್ ತಿನ್ಬೇಕು ಅನ್ಸುತ್ತೆ ನನಗೆ ಹೇಳು, ನಾನು ಮಾಡಿ ಹಾಕ್ತೀನಿ. ಅದು ಬಿಟ್ಟು ಇಂಥ ಸಾಹಸಕ್ಕೆಲ್ಲ ಕೈ ಹಾಕ್ಬೇಡ. ನಾನು ತಿನ್ನೋದಕ್ಕೋಸ್ಕರ ಮಾಡ್ತಿರ್ಲಿಲ್ಲ. ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಆಸೆ ಆಯಿತು, ಅದಕ್ಕೆ ಮಾಡೋದಕ್ಕೆ ಹೋದೆ. ದಿನ ನೀವು ಕೈ ಸುಟ್ಕೊಂಡು ನನಗೋಸ್ಕರ ಅಡುಗೆ ಮಾಡ್ತಾ ಇರೋದು ನನ್ನ ಕೈಯಿಂದ ನೋಡೋದಕ್ಕೆ ಆಗ್ತಿಲ್ಲ. ಅದು ಅಲ್ಲದೆ ನನಗೆ ಆಸೆ ಇರಲ್ವಾ ನಿಮ್ಗೆ ಅಡುಗೆ ಮಾಡಿ ಬಡಿಸ್ಬೇಕು ಅಂತ. ದಿನ ನಿಮ್ಮ ಕೈಯಲ್ಲೇ ಅಡುಗೆ ಮಾಡಿಸ್ಕೊಂಡು ತಿನ್ನೋದಕ್ಕೆ ನನಗೆ ಕಷ್ಟ ಆಗ್ತಿದೆ ದುಷ್ಯಂತ್. ನಡಿ ನೀನು. ನೋಡು, ಇದು ನಮ್ಮಿಬ್ಬರ ಜೀವನ. ಇಬ್ಬರಲ್ಲೊಬ್ರು ಮಾಡಿದ್ರಾಯ್ತು. ನನಗಂತೂ ಇದು ಕಷ್ಟ ಅನ್ಸಲ್ಲ. ಇದಕ್ಕೆ ಮುಂಚೆ ನಾನು ಒಬ್ಬನೇ ಅಡುಗೆ ಮಾಡ್ಕೋತಿದ್ದೆ. ಈಗ ನಿನಗೂ ಸೇರಿಸಿ ಅಡುಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಅಷ್ಟೇ ಅಲ್ಲ, ನನಗದಷ್ಟೇ ಅಲ್ಲ, ಇಡೀ ಜೀವನ ನಿಮ್ಮ ಕೈಯಿಂದ ಸೇವೆ ಮಾಡಿಸ್ಕೋಬೇಕು ನಾನು. ಹೆಂಡತಿಯಾಗಿ ನಾನೇನೂ ಮಾಡೋದಕ್ಕಾಗ್ತಿಲ್ಲ ನಿಮಗೆ. ಬೇರೆ ಹೆಂಡ್ತಿರು ಏನೋ ಮಾಡದೆ ಹೋದರೂ ಅಟ್ಲೀಸ್ಟ್ ಗಂಡಿನ ಸೇವೆ ಮಾಡ್ತಾರೆ, ಮನೆ ನೋಡ್ಕೊಳ್ತಾರೆ. ಆದರೆ ನನ್ನಿಂದ ಅದು ಯಾವುದೂ ಸಾಧ್ಯ ಇಲ್ಲ. ಬದಲಾಗಿ ನಾನೇ ನಿಮ್ಮಿಂದ ಸೇವೆ ಮಾಡಿಸ್ಕೋಬೇಕು. ನನಗೆ ತುಂಬ ಗಿಲ್ಟ್ ಕಾಡ್ತಿದೆ. ನನ್ನನ್ನು ಮದುವೆ ಆಗಿ ನಿಮ್ಗೇನೂ ಪ್ರಯೋಜನ ಆಗಲಿಲ್ಲ. ನಾನು ನಿಮ್ಗೆ ಒಳ್ಳೆ ಹೆಂಡತಿ ಅಲ್ಲ ಅನ್ನಿಸ್ತಿದೆ. ಹಾಗೆಲ್ಲ ಯೋಚನೆ ಮಾಡಬೇಡ ಚೈತ್ರ. ನಾನು ಇದಕ್ಕೆಲ್ಲ ಒಪ್ಕೊಂಡೇನೆ ನಿನ್ನ ಮದುವೆ ಆಗಿತ್ತು. ನಾನು ಮನಸ್ಸು ಮಾಡಿದರೆ ಬೇರೆ ಯಾರನ್ನಾದ್ರೂ ಮದುವೆ ಆಗ್ಬೋತಿತ್ತು ತಾನೆ. ಆದರೆ ಯಾಕಾಗಲಿಲ್ಲ ಹೇಳು? ನಿನ್ನ ಮೇಲಿರೋ ಪ್ರೀತಿಗೋಸ್ಕರ. ನನಗೆ ನೀನು ಅಂದರೆ ತುಂಬ ಇಷ್ಟ ಚೈತ್ರ. ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರಿದ್ದಾರೆ ಹೇಳು? ನಿನಗೇನಾದರೂ ಆಗೋಗಿದ್ದಿದ್ರೆ ನಾನು ದಿಕ್ಕ ಪಾಲಾಗ್ಬಿಡ್ತಿದ್ದೆ. ಸಾರಿ ದುಷ್ಯಂತ್, ಆದರೆ ನಾನು ಏನು ಮಾಡಲಿ? ನೀವು ನನಗೋಸ್ಕರ ಎಷ್ಟೆಲ್ಲ ಮಾಡ್ತೀರಾ, ಆದರೆ ನನ್ನ ಕೈಯಿಂದ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಅದೃಷ್ಟನೇ ಇಷ್ಟು. ನನ್ನಿಂದ ಏನೂ ಪ್ರಯೋಜನ ಇಲ್ಲ. ಬೇಜಾರು ಮಾಡ್ಕೋಬೇಡ ಚೈತ್ರ. ಯು ಆರ್ ಎನ್ ಏಂಜಲ್ ಫಾರ್ ಮೀ. ಆದ್ರೆ ಏನು ಮಾಡಲಿ, ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ಇಲ್ಲಿ ಯಾರೂ ಇಲ್ಲ. ನಾವಿಬ್ಬರು ಒಂಥರ ಅನಾಥರು ಚೈತ್ರ. ನಾನು ಅಪ್ಪ ಅಮ್ಮ ಇಲ್ಲದೆ ಅನಾಥ, ನೀನು ಎಲ್ಲರೂ ಇದ್ರೂ ಅನಾಥೆ. ನಾವು ಚೆನ್ನಾಗಿ ಬಾಳ ಬದುಕಬೇಕು ಚೈತ್ರ. ಎಲ್ಲರೂ ನಮ್ಮನ್ನು ನೋಡಿ ಮೆಚ್ಕೋಬೇಕು. ನಾನು ನಿನಗೆ ಅನುಕಂಪ ತೋರಿಸ್ತಿಲ್ಲ ಚೈತ್ರ. ಐ ರೆಸ್ಪೆಕ್ಟ್ ಯು. ನಿನಗೆ ಕಾಲಿಲ್ಲ ಅನ್ನೋದು ನನಗೆ ಕೊರತೆ ಅಂತ ಅನಿಸ್ತಿಲ್ಲ, ಅಥವಾ ನಾನು ನಿನಗೆ ಉಪಕಾರ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇಲ್ಲ. ಒಂದು ವೇಳೆ ನಾನು ನಿನ್ನ ಹಾಗಿದ್ದು ನೀನು ಸರಿಯಾಗಿದ್ದಿದ್ರೆ ಈಗ ನಾನೇನು ಮಾಡ್ತಿದ್ದೀನೋ ಅದನ್ನ ನೀನು ಮಾಡ್ತಿರ್ಲಿಲ್ವಾ? ಅಥವಾ ನೀನು ಸರಿಯಾಗೇ ಇದ್ದೆ ಅಂತ ಅಂದ್ಕೋ, ಮದುವೆ ಆದಮೇಲೆ ನಿನ್ನ ಕಾಲ ಹೊರಟೋಗಿದ್ದಿದ್ರೆ ನಾನು ನಿನ್ನನ್ನು ನೋಡ್ಕೋತಾ ಇರಲಿಲ್ವಾ? ಚೈತ್ರ, ನಮ್ಮಿಬ್ಬರ ಮಧ್ಯೆ ಲೆಕ್ಕಾಚಾರ ಬರಬಾರ್ದು ಚೈತ್ರ. ಪ್ಲೀಸ್ ಅರ್ಥ ಮಾಡ್ಕೋ. ಇನ್ಮೇಲೆ ಇಂಥ ಸಾಹಸಕ್ಕೆಲ್ಲ ಕೈ ಹಾಕೋದಕ್ಕೆ ಹೋಗ್ಬೇಡ. ಹಾಗೆ ಮಾಡಲ್ಲ ಅಂತ ನನಗೆ ಮಾತು ಕೊಡು ಪ್ಲೀಸ್ ಚೈತ್ರ.
ಚೈತ್ರ ನಗು. ಅನಿ ಏನು ಬರಕ್ಕೆ ಹೇಳಿದ್ದು? ಹೆಡ್ ಆಫ್ ದಿ ಫ್ಯಾಮಿಲಿ ನಿನ್ನ ಹತ್ರ ಮಾತಾಡಿದೆ ನಿನ್ನ ಯಜಮಾನ್ರ ಹತ್ರ ಮಾತಾಡೋಕ್ಕಾಗತ್ತಾ? ಅವ್ರಿಗೆ ಮಕ್ಕಳಿಗಿನ್ನ ಸೊಸೆ ಬಗ್ಗೆ ನಂಬಿಕೆ ಜಾಸ್ತಿ, ಅದಕ್ಕೆ ನಿನ್ನ ಕರೆದಿದ್ದು. ಏನು ವಿಚಾರ ಹೇಳು ಅನಿ. ಅಲ್ಲ, ಏನು ಅನ್ಸುತ್ತೆ ನಿನಗೆ? ಯಾವ ವಿಚಾರಕ್ಕೆ? ಆದಿತ್ಯನ ಮನಸ್ಸಲ್ಲಿ ಏನೋ ಒಂದು ಥಾಟ್ ಬಂದಿದೆ. ಆ ಥರ ಯೋಚನೆ ಯಾಕೆ ಬಂತು ನನಗಂತೂ ಗೊತ್ತಿಲ್ಲ. ಬಹುಶಃ ನನ್ನ ಮೇಲಿರೋ ಪ್ರೀತಿ ಆ ಥರ ಯೋಚನೆ ಬರೋಕ್ಕೆ ಕಾರಣ ಆಗಿರಬೇಕು. ನಾವಿಬ್ಬರು ಬೇರೆ ಅನ್ನೋದನ್ನೇ ಕಲ್ಪಿಸ್ಕೊಳಕ್ಕಾಗ್ತಾಯಿಲ್ಲ ಅವನಿಗೆ. ನಮ್ಮಿಬ್ರದ್ದು ಬೇರೆ ಪತ್ರಿಕೆಗಳು ಅನ್ನೋದನ್ನೇ ಕಲ್ಪಿಸ್ಕೊಳಕ್ಕಾಗ್ತಾಯಿಲ್ಲ ಅವನಿಗೆ. ಹೌದು ಅನಿ, ಗೊತ್ತಿದೆ. ಮೊನ್ನೆ ನನ್ನ ಹತ್ರ ಹೇಳ್ಕೊಂಡ, ನಾವಿಬ್ಬರು ಯಾಕೆ ಬೇರೆ ಬೇರೆ ಪತ್ರಿಕೆ ಮಾಡಬೇಕು, ನಾವಿಬ್ಬರು ಒಟ್ಟಾಗಿರೋ ಹಾಗೆ ನಮ್ಮ ಪತ್ರಿಕೆಗಳು ಒಂದಾಗ್ಬಿಡ್ಲಿ ಅಂತ ಅಂದ. ನನಗೆ ಏನು ಹೇಳಬೇಕು ಅಂತಲೇ ತೋಚ್ತಿಲ್ಲ. ಪಾಪ ಅವನಿಗೇನೋ ಒಳ್ಳೆ ಮನಸ್ಸು, ಆದರೆ ನಮ್ಮ ಮನೇಲಿರೋ ಜನಕ್ಕೆ ಕೆಟ್ಟ ಮನಸ್ಸಲ್ಲ. ಏನು ಮಾಡೋದು? ಅನಿ, ಈ ವಿಷಯ ಅಷ್ಟು ಈಸಿ ಅಲ್ಲ ಕಣೋ. ನಿಮ್ಮಪ್ಪಂಗೆ ಅವ್ರ ಪತ್ರಿಕೆ ಬಗ್ಗೆ ಸೆಂಟಿಮೆಂಟ್ಸ್ ಇದೆ. ನೀನು ಅವರಿಷ್ಟಕ್ಕೆ ವಿರುದ್ಧವಾಗಿ ಹೋಗಿ ಬೇರೆ ಪತ್ರಿಕೆ ಶುರು ಮಾಡಿ ಸಕ್ಸಸ್ ಆಗಿದೆಯಾ? ನಿನ್ನ ಪತ್ರಿಕೆ ಜೊತೆ ಮರ್ಜ್ ಆಗೋಕ್ಕೆ ಆದಿತ್ಯಂಗೆ ಇಷ್ಟ ಇರ್ಬೋದು, ಆದರೆ ನಿಮ್ಮಪ್ಪನಿಗೆ ತೇಜಸ್ವಿನಿಗೆ ಇಂಟ್ರೆಸ್ಟ್ ಇರಬೇಕಲ್ಲ ನೀ. ಅಂದರೆ ಅಣ್ಣ ತಮ್ಮ ಇಬ್ಬರು ಒಂದಾಗಬಾರ್ದು ಅನ್ನೋದು ನಿನ್ನ ಅಭಿಪ್ರಾಯನು? ನಿನ್ನ ಮಕ್ಕಳಿಬ್ರು ಚೆನ್ನಾಗಿರೋದು ನಿನಗೆ ಇಷ್ಟ ಅಲ್ವಾ? ನಾವಿಬ್ಬರು ಬೇರೆ ಬೇರೆ ಇದ್ದರೆ ನಿನಗೆ ಚೆನ್ನಾಗಿ ಅನಿಸುತ್ತಾ? ಹಾಗಲ್ಲ ನೀ, ಇದು ತಮಾಷೆ ವಿಷಯ ಅಲ್ಲ. ಆದಿತ್ಯನಿಗೆ ಈ ಯೋಚನೆ ಸರಿ ಇರ್ಬೋದು, ಆದರೆ ನಿಮ್ಮಪ್ಪನಿಗೆ ಸರಿ ಅಂತ ಅನ್ನಿಸ್ಬೇಕಲ್ಲ. ಅಮ್ಮ, ಎರಡೂ ಪತ್ರಿಕೆ ಮರ್ಜ್ ಆಗೋದು ನನಗೆ ಅನಿವಾರ್ಯ ಏನಲ್ಲ. ನಾನು ಸ್ಟ್ರಾಂಗ್ ಆಗಿದ್ದೀನಿ. ಆದರೆ ಆದಿತ್ಯ ಒಂದು ಮರ್ಜ್ ಆಗಲಿ ಅಂತ ಕೇಳ್ಕೊಂಡಾಗ ಹೊಟ್ಟೆ ಉರಿದೋಯ್ತು. ಎಷ್ಟು ಒಳ್ಳೆ ಅಣ್ಣ ತಮ್ಮ ನಾವು, ವ್ಯವಹಾರದಲ್ಲಿ ಬೇರೆ ಇರಬೇಕಂತ ಬೇಜಾರಾಗೋಯ್ತು. ಅದಕ್ಕೆ ನಿನ್ನ ಹತ್ರ ಮಾತಾಡಿತು. ಅನಿ, ಈಗ ನಾನು ಏನು ಮಾಡಬೇಕು ಹೇಳಪ್ಪ? ನನಗೂ ಗೊತ್ತಿಲ್ಲ, ನಿನಗೆ ತೋಚಿದ್ದು ನೀನು ಮಾಡು. ಮಕ್ಕಳು ಒಂದಾಗಿ ಚೆನ್ನಾಗಿರಲಿ ಅನ್ನೋದಾದರೆ ನಿನ್ನ ಯಜಮಾನ್ರಿಗೆ ತಿಳುವಳಿಕೆ ಹೇಳು. ಇಲ್ಲ ಸಪ್ರೇಟಾಗೇ ಇರಲಿ ಅಂದರೆ ಬಿಡು. ನನ್ನ ಪತ್ರಿಕೆ ಅಂತೂ ಭರ್ಜರಿಯಾಗಿ ನಡೆಯುತ್ತೆ. ಆದಿತ್ಯನೂ ಬೇಜಾರಾಗುತ್ತೆ, ಆದರೆ ಆಗಲಿ, ಏನು ಮಾಡೋಕ್ಕಾಗುತ್ತೆ? ಅನಿ, ಯಾವ ತಾಯಿಗೆ ಮಕ್ಕಳು ಚೆನ್ನಾಗಿರಬಾರ್ದು ಅನ್ನೋ ಆಸೆ ಇರುತ್ತೆ ಹೇಳು? ಎಲ್ಲ ಮಕ್ಕಳು ಸಂತೋಷವಾಗಿ ನಗ್ತಾ ಇರಬೇಕು ಅನ್ನೋದೇ ಆಸೆ. ನನಗೂ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿ ಸಂತೋಷವಾಗಿರಬೇಕು ಅನ್ನೋದೇ ಆಸೆ ಕಣೋ. ಆದರೆ ನಿಮ್ಮ ಯಜಮಾನರು ಒಪ್ತಾ ಇಲ್ವೇ? ಏನೋ ಸೀಮೆಗಿಲ್ದೇ ಇರೋ ಪತ್ರಿಕೆ ಮಾಡಿದ್ದೀನಿ, ನಾವು ಇರೋದೇ ಹೀಗೆ ಅಂತ ಮಡಿವಂತಿಕೆ ತೋರಿಸಿದ್ರೆ ಅವರು ಬಿಟ್ಟಿದ್ದು. ನೋಡಮ್ಮ, ನಾನು ಏನು ಕಮ್ಮಿ ಅಲ್ಲ. ತುಂಬ ಕಡಿಮೆ ಟೈಮಲ್ಲಿ ಪತ್ರಿಕೆ ಮಾಡಿ ದೊಡ್ಡ ಯಶಸ್ಸು ನೋಡಿದ್ದೀನಿ. ನಿಮ್ಮ ಯಜಮಾನರಿಗೆ ಮಡಿವಂತಿಕೆ ಇದ್ದರೆ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಾವೆಲ್ಲರ ಜೊತೆ ಬೆರಿತೀವಿ ನೋಡು. ಯೋಚನೆ ಮಾಡು, ನನಗೋಸ್ಕರ ಅಲ್ಲ, ಆದಿತ್ಯನಿಗೋಸ್ಕರ. ನಾವಿಬ್ಬರೂ ಚೆನ್ನಾಗಿರಬೇಕು ಅನ್ನೋದು ನಿನ್ನ ಆಸೆ ಆದರೆ ಸನ್ಮಾನ್ಯ ಸತ್ಯದೇವ್ ಅವ್ರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡು, ಚೆನ್ನಾಗಿರುತ್ತೆ. ಬೆಳಿಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾಗ ಲೈನ್ ಕಟ್ ಮಾಡಿದ್ದು ಆದಿತ್ಯ. ಅವ್ರ ತಲೆಗೆ ಬಂದ್ಬಿಟ್ಟಿದೆ ಮಾವ, ಎರಡೂ ಪತ್ರಿಕೆಗಳನ್ನು ಮರ್ಜ್ ಮಾಡಬೇಕು ಅಂತ. ನನಗೆ ಸುತಾರಾಮ್ ಇಷ್ಟ ಇಲ್ಲ. ನೀವೇ ಯೋಚನೆ ಮಾಡಿ. ಅದೇ ಯೋಚನೆಯಲ್ಲಿದೆ ಮಗು. ಆದಿತ್ಯನ ಜೊತೆ ಜಗಳ ಕಂಟಿನ್ಯೂ ಆಯಿತು. ನಾನು ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಹೋಗಿ ಸೋತೆ. ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಹೇಳ್ತಾ ಇಲ್ಲ ಮಾವ, ಪತ್ರಿಕೆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ನಿಮಗೆ ಎಲ್ಲ ಗೊತ್ತಿದೆ. ಎಲ್ಲ ನಿಮಗೆ ಬಿಟ್ಟಿದ್ದು ಮಾವ, ನೀವೇ ಡಿಸೈಡ್ ಮಾಡಿ. ಸತ್ಯದೇವ್, ಏನು ಯೋಚನೆ ಮಾಡ್ತಾ ಇದ್ದೀರಿ? ಕೊಟ್ಟಿದ್ದಾನಲ್ಲಮ್ಮ ನಿನ್ನ ಮಗ ಯೋಚನೆ ಮಾಡೋದಕ್ಕೆ ವಿಷಯನ.
ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡಿದ್ದೆ. ಯಾವುದೇ ಯೋಚನೆ ಇಲ್ಲದೆ ನಿರಾಳವಾಗಿರಬಹುದು ಅಂತ ಅಂದ್ಕೊಂಡಿದ್ದೆ. ಆದರೆ ಯೋಚನೆ ಇಲ್ಲದೆ ಬದುಕಿಲ್ಲ ಅಂತ ಈಗ ಸ್ಪಷ್ಟ ಆಗ್ತಾ ಇದೆ. ದೊಡ್ಡ ತಲೆನೋವಾಗಿದೆ. ಆದಿತ್ಯ ಹೇಳಿದ್ದು ಸರಿ ಅನಿಸುತ್ತಾ ನಿನಗೆ ಅಹಲ್ಯ? ಯೋಚನೆ ಮಾಡು. ಅನಿರುದ್ಧನ ಜೊತೆ ನಾವು ಸೇರಬೇಕಾ? ಅವನು ಏತಿ ಅಂದರೆ ಪ್ರೀತಿ ಅಂತಾನೆ. ಅವನ ಜೊತೆ ಸೇರಿಕೊಂಡು ಪತ್ರಿಕೆ ನಡೆಸೋಕ್ಕಾಗತ್ತಾ ನಾವು? ಮತ್ತೆ ಇನ್ನು ಮುಂದೆ ನೀವು ನಡೆಸ್ತೀರಾ? ಅಲ್ಲ ಸತ್ಯದೇವ್, ನಿಮಗೆ ರಿಟೈರ್ ಆಗಿದೆಯಲ್ಲ, ಈಗ ಆದಿತ್ಯ ನಡೆಸ್ಕೊಂಡು ಹೋಗ್ತಾನಲ್ಲ, ಅವನಿಗೆ ಬೇಕಾದ ನಿರ್ಧಾರಗಳನ್ನು ಅವನು ತಗೊಂಡು ಮುಂದುವರಿಸಲಿ ಬಿಡಿ. ಅಹಲ್ಯ, ಏನು ಹೇಳ್ತಿದ್ಯಾ ನೀನು? ಮತ್ತಿನ್ನೇನ್ರಿ, ರಿಲ್ಯಾಕ್ಸ್ ಆಗಬೇಕು ಅಂತೀರಾ, ಮತ್ತೆ ಈ ವಿಷಯಗಳಲ್ಲೆಲ್ಲ ತಲೆ ಕೆಡಿಸ್ಕೊತಾ ಇದ್ದೀರಾ. ಅಲ್ಲ ಸತ್ಯದೇವ್, ನಿಮಗೆ ಆಗೋವರೆಗೂ ದುಡ್ದಿದ್ದೀರಾ, ಒಳ್ಳೆ ಹೆಸರು ತಗೊಂಡಿದ್ದೀರಾ. ಈಗ ಸೋತಿದ್ದೀರಿ. ಮಕ್ಕಳು ಜವಾಬ್ದಾರಿ ತಗೊಳ್ಳೋಕ್ಕೆ ರೆಡಿ ಆಗಿದ್ದಾರೆ, ತಗೊಳ್ಳಿ ಬಿಡಿ. ನೀವ್ಯಾಕೆ ಅಡ್ಗಾಲ್ ಹಾಕ್ತೀರಾ ಹೇಳಿ? ಅಂದರೆ ಪತ್ರಿಕೆ ಮರ್ಜ್ ಆಗಲಿ ಅಂತ ಹೇಳ್ತಿದ್ಯಾ? ಅಲ್ಲ ಸತ್ಯದೇವ್, ಒಳ್ಳೆ ಉದ್ದೇಶಕ್ಕೆ ಮರ್ಜಾದರೆ ತಪ್ಪೇನಿದೆ ಹೇಳಿ? ಒಳ್ಳೆ ಉದ್ದೇಶನ? ಏನದು? ಅಲ್ಲ ಸತ್ಯದೇವ್, ನಾವು ತಂದೆ ತಾಯಿಯಾಗಿ ಏನು ಬಯಸ್ತೀವಿ ಹೇಳಿ? ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ತಾನೆ? ಹೌದು. ಈಗ ನಾವು ಒಟ್ಟಾಗಿರ್ತೀವಿ, ಚೆನ್ನಾಗಿರ್ತೀವಿ. ನಮಗೆ ಬೇರೆ ಬೇರೆ ಪತ್ರಿಕೆ ಅಂತಂದರೆ ಮುಜುಗರ ಆಗುತ್ತೆ. ನಾವಿಬ್ಬರು ಬೇರೆ ಬೇರೆ ಅನ್ಸತ್ತೆ. ನಾವಿಬ್ಬರು ಒಟ್ಟಾಗಿ ಚೆನ್ನಾಗಿರ್ತೀವಿ ಅಂದಾಗ ನಾವು ಯಾಕೆ ಬೇಡ ಅನ್ಬೇಕು ಹೇಳಿ? ಅಲ್ಲ ಅಹಲ್ಯ. ಹೌದು ಸತ್ಯದೇವ್, ಅಣ್ಣ ತಮ್ಮ ಚೆನ್ನಾಗಿರ್ಲಿ ಬಿಡಿ, ಇಷ್ಟಪಟ್ಟು ಒಂದಾಗಲಿ, ಪತ್ರಿಕೆ ಇನ್ನೂ ಚೆನ್ನಾಗಿ ನಡೆಯುತ್ತೆ ಅಲ್ವಾ? ಆದರೆ ಇದು ಒಳ್ಳೆ ಲಕ್ಷಣ ಅಂತ ಕಾಣಿಸ್ತಿಲ್ಲ. ಏನೋ ಅಪಾಯದ ಸೂಚನೆ ಇದೆ ಅನ್ಸುತ್ತೆ. ಅಪಾಯನಾ? ಏನು ಅಪಾಯ ಸತ್ಯದೇವ್? ಪತ್ರಿಕೆ ಮರ್ಜ್ ಆಗೋದ್ರ ಹಿಂದೆ ಅನಿರುದ್ಧನ ತಂತ್ರ ಏನೋ ಇದೆ ಅಂತ ಅನಿಸ್ತಿದೆ. ಸತ್ಯದೇವ್, ಸ್ವಲ್ಪ ಸುಮ್ಮನೆ ಇರ್ತೀರಾ? ಇದರಲ್ಲಿ ಅನಿರುದ್ಧಂದು ಏನೂ ತಂತ್ರ ಇಲ್ಲ. ಇದೆಲ್ಲ ಪ್ಯೂರ್ಲಿ ಆದಿತ್ಯಂದು. ಅಲ್ಲ, ಪ್ರತಿಯೊಂದಕ್ಕೂ ಅನಿರುದ್ಧನಲ್ಲಿ ಯಾಕೆ ತಪ್ಕೊಂಡು ಹಿಡಿತಿದ್ದೀರಾ? ಪಾಪ ಅವನು ಏನು ಮಾಡಿದ್ದಾನೆ? ಇದರಲ್ಲಿ ಅವನ ಪಾತ್ರ ಏನೂ ಇಲ್ಲ ಸತ್ಯದೇವ್. ನನಗೆ ಗೊತ್ತಿದೆ ಸತ್ಯದೇವ್, ನೀವೇ ಯೋಚನೆ ಮಾಡಿ ನೋಡಿ. ಅನಿ ಪತ್ರಿಕೆಗೆ ಒಳ್ಳೆ ಸರ್ಕ್ಯುಲೇಷನ್ ಇದೆ ಅಂತ, ಅದರಲ್ಲಿ ಅವನು ಯಾಕೆ ಇನ್ನೊಬ್ರು ಬಂದು ಮರ್ಜ್ ಮಾಡಲಿ ಅಂತ ಹೇಳಿ ಆಸೆ ಪಡ್ತಾನೆ ಹೇಳಿ? ಅದು ಅಲ್ಲದೆ ಅನಿಗೆ ಯಾರು ಸಪೋರ್ಟ್ ಆಗಲಿ ಪಾರ್ಟ್ನರ್ಶಿಪ್ ಆಗಲಿ ಅಗತ್ಯ ಇಲ್ಲ. ಏನೋ ಆದಿತ್ಯ ಬಂದು ಕೇಳಿದಾನಲ್ಲ ಅಂತ ಹೇಳಿ ಅವನ ಮೇಲೆ ಇರೋ ಪ್ರೀತಿಗೆ ಅವನು ಸೆಕೆಂಡ್ ಥಾಟ್ ಕೊಟ್ಟಿದ್ದಾನೆ ಅಷ್ಟೇ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಬಿಟ್ಟು ಅನಿರುದ್ಧನಲ್ಲಿ ಬೇರೆ ಕೆಟ್ಟ ಯೋಚನೆ ಏನು ಬರೋಕ್ಕೆ ಸಾಧ್ಯ ಹೇಳಿ? ಅವನ ಪತ್ರಿಕೆ ಈಗ ಚೆನ್ನಾಗಿದೆ, ಈಸ್ ಹ್ಯಾಪಿ. ಅವನನ್ನು ನಾನೇ ಬೆಳೆಸಿದ್ದೀನಿ. ಈಗ ಇನ್ನೊಬ್ಬ ಮಗನು ಚೆನ್ನಾಗಿರಲಿ ಅನ್ನೋದೇ ನನ್ನ ಆಸೆ. ಬಿಡಿ ಸತ್ಯದೇವ್, ಅವರಿಬ್ಬರು ಒಂದಾಗಲಿ. ಆದರೆ ಅಹಲ್ಯ. ಸತ್ಯದೇವ್, ನಾನು ಕಟ್ಟಿದ ಪತ್ರಿಕೆ ಇರಲ್ಲ ಅಂತ ಯಾಕೆ ನೊಂದ್ಕೋತೀರಿ? ನಿಮ್ಮ ಮಕ್ಕಳ ಪತ್ರಿಕೆನಲ್ಲೇ ನಿಮ್ಮ ಪತ್ರಿಕೆನ ನೋಡಿ. ಹೇಗಿದ್ರೂ ಚಿತ್ರಲೇಖ ಅನ್ನೋ ಹೆಸರು ಇದ್ದೇ ಇರುತ್ತಲ್ವ. ನಾವು ಅಣ್ಣ ತಮ್ಮಂದರು ಒಂದಾಗಬೇಕು ಅಂದರು ನಮ್ಮ ತಂದೆ ತಾಯಿ ಬಿಡಲಿಲ್ಲ ಅನ್ನೋದು ಆರೋಪ ಮಾಡೋದು ಬೇಡ ಅಲ್ವಾ ಮಕ್ಕಳು? ಯೋಚನೆ ಮಾಡಿ ಸತ್ಯದೇವ್.